ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದ ಫಾರಿನ್ ಟೂರ್, ವಿದೇಶ ಪ್ರವಾಸ ಸೀಕ್ರೆಟ್ ಬೆಚ್ಚಿಟ್ಟ ಮಿನಿಸ್ಟರ್. ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದ ಫಾರಿನ್ ಟೂರ್, ವಿದೇಶ ಪ್ರವಾಸ ಸೀಕ್ರೆಟ್ ಅನ್ನ ಮಿನಿಸ್ಟರ್ ಬಿಚ್ಚಿಟ್ಟಿದ್ದಾರೆ. ಫಾರಿನ್ ಟೂರ್ ಆಯೋಜಕರು ಯಾರು ಅನ್ನೋದು ರಿವೀಲ್ ಮಾಡಿದ್ದಾರೆ. 4-5 ಹಿರಿಯ ಶಾಸಕರು ಫಾರಿನ್ ಟೂರ್ ಹೋಗೋಣ ಅಂದ್ರು. ಅಧಿವೇಶನದ ಸಂದರ್ಭದಲ್ಲಿ ವಿದೇಶ ಪ್ರವಾಸದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಸಚಿವ ಕೆ ವೆಂಕಟೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಶಾಸಕರು ನನಗೂ ಬನ್ನಿ ಹೋಗೋಣ ಅಂತ ಹೇಳಿದ್ರು. ನಾನು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇಲ್ಲ ಅಂತ ಕೆ ವೆಂಕಟೇಶ್ ಅವರು ಹೇಳಿದ್ದಾರೆ. ನಮ್ಮ ಇಲಾಖೆಯಿಂದ ಯಾರನ್ನು ಟೂರ್ಗೆ ಕಳುಹಿಸ್ತಾ ಇಲ್ಲ. ಪ್ರವಾಸಕ್ಕೆ ಕಳುಹಿಸುವಷ್ಟು ನನ್ನ ಇಲಾಖೆಯಲ್ಲಿ ದುಡ್ಡಿಲ್ಲ ಅಂತ ಕೆ ವೆಂಕಟೇಶ್ ಅವರು ಹೇಳಿದ್ದಾರೆ. ವೈಯಕ್ತಿಕವಾಗಿ ಹೋಗೋದಕ್ಕೆ ಯಾರ ಅನುಮತಿ ಬೇಕು? ನನ್ನ ಇಲಾಖೆಯಿಂದ ಟೂರ್ ಅಂತ ಅದ್ಯಾಕೆ ಚರ್ಚೆ ಆಯಿತು? ನಾನು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇಲ್ಲ ಅಂತ ಕೆ ವೆಂಕಟೇಶ್ ಅವರು ಈ ಒಂದು ವಿದೇಶ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಹಣ ಇಲ್ಲ ಈ ಒಂದು ಫಾರಿನ್ ಟೂರ್ ಹೋಗ್ಲಿಕ್ಕೆ ಅಂತ ಸ್ಪಷ್ಟನೆಯನ್ನ ನೀಡುವ ಕೆಲಸ ಮಾಡಿದ್ದಾರೆ. ಈ ಒಂದು ವಿದೇಶ ಪ್ರವಾಸದ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ. ಫಾರಿನ್ ಟೂರ್ ಆಯೋಜಕರು ಯಾರು ಅನ್ನೋದು ಕೂಡ ಈಗ ರಿವೀಲ್ ಮಾಡಿದ್ದಾರೆ. 4-5 ಹಿರಿಯ ಶಾಸಕರು ಫಾರಿನ್ ಟೂರ್ ಹೋಗೋಣ ಅಂದ್ರು. ಅಧಿವೇಶನ ಸಂದರ್ಭದಲ್ಲಿ ವಿದೇಶ ಪ್ರವಾಸದ ಬಗ್ಗೆ ಚರ್ಚೆ ಮಾಡಿದ್ರು. ವಿಧಾನಸೌಧದಲ್ಲಿ ಸಚಿವ ಕೆ ವೆಂಕಟೇಶ್ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಾಸಕರು ನನಗೂ ಬನ್ನಿ ಹೋಗೋಣ ಅಂತ ಹೇಳಿದ್ರು. ಆದ್ರೆ ನಾನು ಬರ್ತೇನೆ ಅಂತ ಹೇಳಿಲ್ಲ. ಜೊತೆಗೆ ನನ್ನ ಇಲಾಖೆಯಲ್ಲಿ ಅಷ್ಟರ ಮಟ್ಟಿಗೆ ಹಣ ಇಲ್ಲ ಅಂತ ಕೆ ವೆಂಕಟೇಶ್ ಅವರು ಹೇಳಿದ್ದಾರೆ. ಈಗ ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರು ಎಲ್ಲೂ ಟೂರ್ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ನಮ್ಮ ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವರಿಗೆ ಹೋಗ್ತಾರೆ ಅಂತ ಈ ತರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಪುಟ್ಟರಂಗ ಹೇಳಿಕೆ ಕೊಟ್ಟವ್ರೆ ಅಂತ ಹೇಳಿದೆ. ನಾನು ನಿನ್ನೆ ಸಂಜೆ ಅವ್ರು ಮಾತಾಡಿ, ಏನ್ರಿ ನೀವ್ ಯಾಕಪ್ಪ ಈ ತರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದ್ರೆ ಹೆಂಗ ಹೇಳ್ಬಿಟ್ರಿ, ಯಾವ ತರ ನಿಮ್ದು? ಅದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತೆ ಇದು ಈ ಟೂರ್ಗೂ ಲೀಡರ್ಶಿಪ್ ನನ್ನ ಲೀಡರ್ಶಿಪ್ ಏನಿಲ್ಲ. ಇದರಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರ್ಕೊಂಡು 4 ಸಲ 5 ಸಲ ಆಗಿದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ ಸಾಧ್ಯವಾದ್ರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ. ನಾನು ಏನೋ MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ, ಅದು ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಈಗ ಅದನ್ನೇ ನಾನು ನೀವು ಬಹಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಪ್ಪ, ಮಾಧ್ಯಮಗಳಲ್ಲಿ ಬಹಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಿ. ಆಮೇಲೆ ನನಗೆ ಒಂದು ಪ್ರಶ್ನೆ ಕಾಡೋದು ಏನಂದ್ರೆ, ಈಗ MLAಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದ್ರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಆಗತ್ತೆ? ಅವ್ರ ಸ್ವಂತ ದುಡ್ಡಲ್ಲಿ ಟೂರ್ ಮಾಡಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದರಿಂದ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಒಂದು ಫಾರಿನ್ ಟೂರ್ ಬಹಳ ಚರ್ಚೆ ಆಗ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ವೆಂಕಟೇಶ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಹೆಸರು ಯಾಕೆ ಬಂತ ಗೊತ್ತಿಲ್ಲ, ನಮ್ಮ ಬಳಿ ಅಷ್ಟರ ಮಟ್ಟಿಗೆ ಹಣ ಇಲ್ಲ, ನಾನು ಹೋಗೋದು ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 4 ಜನ ಶಾಸಕರು, ಹಿರಿಯ ಶಾಸಕರು ನನಗೆ ಕರೆದಿದ್ರು ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ 4 ಜನ ಹಿರಿಯ ಶಾಸಕರು ಯಾರು ದೀಪಾ? ಸಾಹಿತ್ಯ ಏನು ಅಧಿವೇಶನ ನಡೀತಾ ಇತ್ತು ಆ ಸಮಯದಲ್ಲಿ ಒಂದಿಷ್ಟು ಜನ ಶಾಸಕರು ಸಚಿವರೊಂದಿಗೆ ಒಂದಿಷ್ಟು ಮಾತುಕತೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ಫಾರಿನ್ ಹೋಗುವ ಕುರಿತಂತೆ ಒಂದಿಷ್ಟು ಚರ್ಚೆ ಮಾಡಿದ್ರು. ಆಗ ವಿಜಯ್ ವೆಂಕಟೇಶ್ ಆಯ್ತು ಬರ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಏನು NOCಗೆ ಅಪ್ಲೈ ಮಾಡಬೇಕು, ಆ ಅಪ್ಲೈಯನ್ನು ಕೂಡ ಮಾಡಿದ್ರು. ಆ ಒಂದು NOC ಅಪ್ಲೈ ಮಾಡುವಂತಹ ಪತ್ರದಲ್ಲಿ ಮೊದಲ ಹೆಸರು ಅವ್ರದ್ದೇ ಇತ್ತು ಅನ್ನುವಂತಹದ್ದು ಕೂಡ ಇದೆ. ಆದ್ರೆ ಇಷ್ಟೆಲ್ಲ ಗೊಂದಲಗಳು, ಏನು ಅಧ್ಯಯನಕ್ಕೆ ಹೋಗ್ತಾರೆ ಅನ್ನುವಂತಹದ್ದು ಎಲ್ಲವೂ ಕೂಡ ಇದೆಲ್ಲದರ ನಡುವೆ ಇದೀಗ ಎಲ್ಲದಕ್ಕೂ ಕೂಡ ಒಂದು ಹಂತಕ್ಕೆ ಸ್ಪಷ್ಟನೆಯನ್ನ ಇವತ್ತು ವೆಂಕಟೇಶ್ ನೀಡಿರುವಂತದ್ದು. ನಮ್ಮ ಇಲಾಖೆಯಿಂದ ಆ ರೀತಿಯಾದಂತಹ ಅಧ್ಯಯನ ಯಾವುದೂ ಕೂಡ ಇಲ್ಲ, ಆ ರೀತಿ ಅಧ್ಯಯನಕ್ಕೆ ಕಳಿಸುವಷ್ಟು ದುಡ್ಡು ಕೂಡ ನಮ್ಮ ಇಲಾಖೆಯಲ್ಲಿ ಇಲ್ಲ. ಹಾಗಾಗಿ ಇದರ ನೇತೃತ್ವ ಆಗಲಿ, ನಮ್ಮ ಇಲಾಖೆಯಿಂದ ಹೋಗ್ತಿದ್ದಾರೆ ಅನ್ನುವಂತಹದ್ದಾಗಲಿ ಯಾವುದೂ ಕೂಡ ನಿಜ ಅಲ್ಲ. ಆದ್ರೆ ಇದು ಯಾಕೆ ಹೀಗೆ ಶಾಸಕರುಗಳು ಹೇಳ್ತಿದ್ದಾರೋ ಗೊತ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಪುಟ್ಟರಂಗ ಶೆಟ್ಟಿ ಅವರು ಏನು ಇವರ ಹೆಸರನ್ನ, ಇವರ ಇಲಾಖೆಯನ್ನ ಪ್ರಸ್ತಾಪ ಮಾಡಿದ್ರು, ಆ ವಿಚಾರವಾಗಿ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಂಥದ್ದು. ನಾನು ಕೂಡ ಪುಟ್ಟರಂಗ ಶೆಟ್ಟಿ ಅವರಿಗೆ ಕರೆ ಮಾಡಿದ್ದೆ, ಯಾಕೆ ಹೀಗೆ ಹೇಳಿದ್ರಿ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ಕೇಳಿದ್ರು, ಹಾಗಾಗಿ ಹೇಳ್ಬಿಟ್ಟೆ ಅಣ್ಣ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು ಅನ್ನುವಂತಹದ್ದರ ಕುರಿತು ಕೂಡ ಸ್ಪಷ್ಟತೆಯನ್ನ ನೀಡಿದ್ದಾರೆ.
ಹೇಳ್ತಾರೆ. ಇದರ ಜೊತೆಗೆ ಸಿಎಂ ಆಪ್ತರು ಅಥವಾ ಸಿಎಂ ಆಪ್ತರನ್ನಷ್ಟೇ ಕಳಿಸ್ತಿದ್ದಾರೆ ಇಲಾಖೆ ಅನ್ನುವಂತಹದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ಮಾತು. ಹಾಗಾಗಿ ನನ್ನ ಇಲಾಖೆಯಿಂದ ಹೋಗ್ತಾ ಇಲ್ಲ, ನನಗೂ ಕೂಡ ಆಹ್ವಾನ ಬಂದಿದ್ದು ನಿಜ, ಆದ್ರೆ ನಾನು ಕೂಡ ಫಾರಿನ್ ಟೂರ್ಗೆ ಹೋಗ್ತಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಇವತ್ತು ಕೊಡೋ ಮೂಲಕ ಫಾರಿನ್ ಟೂರ್ ವಿಚಾರ ಎಲ್ಲದಕ್ಕೂ ಕೂಡ ಇದೀಗ ಒಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಪಶುಸಂಗೋಪನಾ ಸಚಿವರು ಇವತ್ತು ಹೇಳಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.